ಸೊ ಹಾಗಾಗಿ ಮುನಿರತ್ನವರು ಏನಾರು ಆರೋಪ ಮಾಡಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವೇ ಇನ್ಸಿಡೆನ್ಸ್ ನೋಡಿದ್ರಿ, ಮೊಟ್ಟೆ ಹೊಡೆದಿದ್ದಂಥ ಸಂದರ್ಭ. ಯಾರು ಮೊಟ್ಟೆ ಹೊಡೆಸ್ಕೊಳೋರು ಎಲ್ಲ ರೀತಿಲೂ ವಿಡಿಯೋ ಹಿಡ್ಕೊಂಡು ಅದಕ್ಕೆ ಯಾವ ರೀತಿ ಭಾಳಷ್ಟು ಪಾರದರ್ಶಕವಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸೋವಂಥ ವಿಡಿಯೋ ಮಾಡಿಸ್ತಾರೆ ಅಂತಂದರೆ ಇದು ಅವರೇ ಹೊಡೆಸ್ಕೊಂಡು ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಇವತ್ತೇನು ಆರೋಪ ಮಾಡ್ತಾ ಇದ್ದಾರೆ, ಆ್ಯಂಟಿಸಿಪೇಟ್ರಿ ಬೇಲ್ ಅಂತ ಏನು ಹೇಳ್ತಾರೆ, ಅದೇ ರೀತಿ ಅವರು ಆ್ಯಂಟಿಸಿಪೇಟ್ ಮಾಡಿಕೊಂಡು ಅವ್ರ ಕಡೆ ಹುಡುಗರಿಂದನೇ ಅವ್ರು ಹೊಡೆಸ್ಕೊಂಡು ಇದು ಬೇರೆಯವ್ರ ಮೇಲೆ ಆರೋಪ ಮಾಡೋಂಥದ್ದು ಸಾಕ್ಷಿ ಸಿಗೋಂಥ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇದನ್ನೆಲ್ಲ ಮುನಿರತ್ನವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವರು ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಬದಲಾವಣೆ ಮಾಡ್ಕೋಬೇಕಾಗಿರೋಂಥದ್ದು ಅವರ ವ್ಯಕ್ತಿತ್ವ ಮತ್ತು ಅವರ ನಡವಳಿಕೆ ಅಂತ ನಾನು ಭಾವಿಸ್ತೇನೆ ನಾನು. ಸೊ ಹಾಗಾಗಿ ಮುನಿರತ್ನವರು ಏನಾರು ಆರೋಪ ಮಾಡಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವೇ ಇನ್ಸಿಡೆನ್ಸ್ ನೋಡಿದ್ರಿ, ಮೊಟ್ಟೆ ಹೊಡೆದಿದ್ದಂಥ ಸಂದರ್ಭ. ಯಾರು ಮೊಟ್ಟೆ ಹೊಡೆಸ್ಕೊಳೋರು ಎಲ್ಲ ರೀತಿಲೂ ವಿಡಿಯೋ ಹಿಡ್ಕೊಂಡು ಅದಕ್ಕೆ ಯಾವ ರೀತಿ ಭಾಳಷ್ಟು ಪಾರದರ್ಶಕವಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸೋವಂಥ ವಿಡಿಯೋ ಮಾಡಿಸ್ತಾರೆ ಅಂತಂದರೆ ಇದು ಅವರೇ ಹೊಡೆಸ್ಕೊಂಡು ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಇವತ್ತೇನು ಆರೋಪ ಮಾಡ್ತಾ ಇದ್ದಾರೆ, ಆ್ಯಂಟಿಸಿಪೇಟ್ರಿ ಬೇಲ್ ಅಂತ ಏನು ಹೇಳ್ತಾರೆ, ಅದೇ ರೀತಿ ಅವರು ಆ್ಯಂಟಿಸಿಪೇಟ್ ಮಾಡಿಕೊಂಡು ಅವ್ರ ಕಡೆ ಹುಡುಗರಿಂದನೇ ಅವ್ರು ಹೊಡೆಸ್ಕೊಂಡು ಇದು ಬೇರೆಯವ್ರ ಮೇಲೆ ಆರೋಪ ಮಾಡೋಂಥದ್ದು ಸಾಕ್ಷಿ ಸಿಗೋಂಥ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇದನ್ನೆಲ್ಲ ಮುನಿರತ್ನವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವರು ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಬದಲಾವಣೆ ಮಾಡ್ಕೋಬೇಕಾಗಿರೋಂಥದ್ದು ಅವರ ವ್ಯಕ್ತಿತ್ವ ಮತ್ತು ಅವರ ನಡವಳಿಕೆ ಅಂತ ನಾನು ಭಾವಿಸ್ತೇನೆ ನಾನು.